ರೈತನಿಗೆ ಹೆಗಲು ಕೊಟ್ಟು ನಿಂತುಕೊಳ್ಬೇಕಾಗಿರುವಂತಹ ವಿದ್ಯಾರ್ಥಿಗಳು. ಆದರೆ ಯಾಕೆ ಈ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ಸಂಕಟ? ಯಾಕೆ ಈ ವಿದ್ಯಾರ್ಥಿಗಳು ಇತ್ತೀಚೆಗೆ ಒಂದು PSIದು ಸ್ಕ್ಯಾಮ್ ಆಯಿತು. ನಾವು ಆ ಸ್ಕ್ಯಾಮ್ಗಳೆಲ್ಲ ನೋಡಿರ್ತೀವಿ. ಮತ್ತೇನಾದರೂ ಮಾಡಕ್ಕೆ ಹೊರಟಿದ್ದೀರ ನನಗಂತೂ ಗೊತ್ತಿಲ್ಲ. ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಒಂದು ಟ್ರ್ಯಾಪ್ಗೆ ನೀವು ಬಲಿ ಆಗಬೇಡಿ. ಆದಂತಹ ಕಿಕ್ ಬ್ಯಾಕ್ ಅಥವಾ ಲೂಟಿಯ ಯೋಜನೆಗಳು ಅಂತ ನನಗನ್ನಿಸ್ತಾ ಇದೆ. ಆದರೆ ಈ ರೀತಿಯ ಸಮಸ್ಯೆಗಳನ್ನು ಗಮನಿಸುವಂತಹ ಒಂದು ಸಣ್ಣ ಕಾಳಜಿ ಕೂಡ ನೀವು ಅಧಿಕಾರಿಗಳಾಗಿ ನಿಮಗಿಲ್ಲ ಅಂತಂದರೆ, ಪ್ರತಿಯೊಂದು ವಿಷಯಕ್ಕೂ ಹೋರಾಟನೇ ಮಾಡಬೇಕು ಅನ್ನೋದಾದರೆ, ನೆಕ್ಸ್ಟ್ ಸರ್ಕಾರ ಮೆಡಿಕಲ್ ಆಫೀಸರ್ಸ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಇದೆ. ಬಹುಶಃ ಅದರಲ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಒಂದು 15% ಎಲಿಜಿಬಿಲಿಟಿ ಕೊಡಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಕೃಷಿ ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೀವೇನಾದರೂ GKVK ಬೆಂಗಳೂರು, ಧಾರವಾಡ ಕೃಷಿ ವಿವಿ, ರಾಯಚೂರು ಕೃಷಿ ವಿವಿ ಅಥವಾ ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ ಕಡೆ ಏನಾದರೂ ಹೋಗಿದ್ರೆ, ವಿದ್ಯಾರ್ಥಿಗಳು ಅವರ ತರಗತಿಗಳನ್ನು ಬಹಿಷ್ಕಾರ ಮಾಡಿ ಪರೀಕ್ಷೆಗಳಿದ್ರೂ ಕೂಡ ರೋಡ್ಗಿಳಿದು ಬಿಸಿಲಲ್ಲಿ ಹೋರಾಟ ಮಾಡೋದನ್ನ ನೀವು ನೋಡಿರ್ತೀರ. ಯಾಕೆ, ಏನಾಯಿತು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ಬೇಕಲ್ವಾ? ಈ ಒಂದು ವಿಡಿಯೋದಲ್ಲಿ ಆ ಅನ್ಯಾಯದ ಕುರಿತಾಗಿ, ಅವ್ರು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನೀವು ಈ ಮಾಹಿತಿಯನ್ನು ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಸರ್ಕಾರ ಯಾಕೆ ಈ ರೀತಿಯಾದಂಥ ಅನ್ಯಾಯವನ್ನು ಈ ವಿದ್ಯಾರ್ಥಿಗಳ ಮೇಲೆ ಮಾಡಿದೆ ಅಂತ. ನಿಜಕ್ಕೂ ಹೇಳಬೇಕಂದ್ರೆ, ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಕರಿತೀವಿ. ಆ ರೈತನಿಗೆ ಹೆಗಲು ಕೊಟ್ಟು ನಿಂತುಕೊಳ್ಬೇಕಾಗಿರುವಂತಹ ವಿದ್ಯಾರ್ಥಿಗಳು. ಆದರೆ ಯಾಕೆ ಈ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ಸಂಕಟ? ಯಾಕೆ ಈ ವಿದ್ಯಾರ್ಥಿಗಳು ಬೀದಿಗೆ ಇಳಿಬೇಕು ಅಂತ ನಿಮ್ಮೆಲ್ಲರಿಗೂ ಅನಿಸ್ತಾ ಇದೆಯಲ್ಲ? ಅದಕ್ಕೆ ಕಾರಣ ಈ ಸರ್ಕಾರ ಏನು ಮಾಡಿದೆ ಗೊತ್ತಾ? ಇಷ್ಟು ದಿನ ಕೃಷಿ ಇಲಾಖೆಯ C&R ರೂಲ್ ಹೇಳ್ತಿತ್ತು, ICR ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್, ನಮ್ಮ ಮೆಡಿಕಲ್ಗೆ ICMR ಹೇಗಿದೆ ಅದೇ ರೀತಿ ICAR ಬಂದು ಅಗ್ರಿಕಲ್ಚರ್ಗೆ. ಈ ಒಂದು ಸಂಸ್ಥೆಯಿಂದ ಅಕ್ರಿಡೇಟ್ ಆಗಿರುವಂತಹ ಕಾಲೇಜುಗಳಿಂದ ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರ ಕೃಷಿ ಇಲಾಖೆಯ ಹುದ್ದೆಗಳಾಗಿರುವಂತಹ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ ಅಂತ ಏನು ಕರಿತೀವಿ, ಅದಕ್ಕೆ ಎಲಿಜಿಬಲ್ ಅನ್ನುವಂತಹ ರೂಲು ಕೃಷಿ ಇಲಾಖೆಯಲ್ಲಿದೆ. ಆದರೆ ಇವತ್ತು KEA ಸಡನ್ಲಿ ಅಚಾನಕ್ಕಾಗಿ, ಯಾಕೆ ಅಂತ ನನಗೂ ಗೊತ್ತಿಲ್ಲ, ಬಹುಶಃ ನಿಮಗೂ ಗೊತ್ತಿರಬಹುದು, ಇತ್ತೀಚೆಗೆ ಒಂದು PSIದು ಸ್ಕ್ಯಾಮ್ ಆಯಿತು. ನಾವು ಆ ಸ್ಕ್ಯಾಮ್ಗಳೆಲ್ಲ ನೋಡಿರ್ತೀವಿ. ಮತ್ತೇನಾದರೂ ಮಾಡಕ್ಕೆ ಹೊರಟಿದ್ದೀರ ನನಗಂತೂ ಗೊತ್ತಿಲ್ಲ. ಅವರು ಒಂದು ರೂಲ್ಸನ್ನು ಆ್ಯಡ್ ಮಾಡ್ತಾರೆ. ಸುಮಾರು 15% ಹುದ್ದೆಗಳಲ್ಲಿ, ಈ AO ಮತ್ತು AO ಹುದ್ದೆಗಳಲ್ಲಿ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಹುದ್ದೆಗಳು ಮೀಸಲು ಅಂತ ಹೇಳ್ತಾರೆ. ಯಾಕೆ? ಈ ವಿದ್ಯಾರ್ಥಿಗಳೇನಾದರೂ ಕೃಷಿ ಪದವಿಯನ್ನು ಓದಿದ್ದಾರಾ? ಈ ಕೃಷಿ ಪದವೀಧರರ ರೀತಿಯಾಗಿ ಸುಮಾರು 1 ವರ್ಷ ಕಾಲ ಇಡೀ ಅವರ ಒಂದು ವಿದ್ಯಾರ್ಥಿ ಜೀವನವನ್ನು ರೈತರ ಜೊತೆ ಕಳೀತಾರೆ. ಅವರು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಬರುತ್ತೆ, ಒಂದು ಊರಿಗೆ ಅಟ್ಯಾಚ್ ಮಾಡ್ತಾರೆ. 6 ತಿಂಗಳು ಪ್ರತಿದಿನ ಊರಲ್ಲಿ ರೈತರ ಜೊತೆ ಅವ್ರು ಕೆಲಸ ಮಾಡ್ತಾರೆ. ಫಸ್ಟ್ ಸೆಮಿಸ್ಟರಿಂದ ಪ್ಲ್ಯಾಂಟ್ ಪೆಥಾಲಜಿ, ಎಂಟಮಲಜಿ ಅಥವಾ ಒಂದು ಸಾಯಿಲ್, ಮಣ್ಣು ಹೇಗಿರಬೇಕು, ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಬ್ರೀಡಿಂಗ್, ಅನೇಕ ಈ ರೀತಿಯಾದಂತಹ ಬೆಳೆಗೆ ಸಂಬಂಧಪಟ್ಟಿರುವಂತಹ ಕೋರ್ಸ್ಗಳನ್ನು ಅವ್ರು ಕಲಿತಾರೆ. ಅಷ್ಟೇ ಅಲ್ಲದೆ ಅವರೇ ಸ್ವತಃ ಬೆಳೆಯನ್ನು ಬೆಳೆಯೋದು ಪ್ರಾಕ್ಟಿಕಲಿ ಕಲಿತಾರೆ. ಇಷ್ಟೆಲ್ಲ ಆದಮೇಲೆ ರೈತರಿಗೆ ಯಾವ ರೀತಿಯಾದ ಮಾಹಿತಿ ತಲುಪಿಸ್ಬೇಕು ಅನ್ನೋದಕ್ಕೆ ಒಂದು ಎಕ್ಸ್ಟೆನ್ಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ರೈತರ ಖರ್ಚು ವೆಚ್ಚಗಳು, ಅದರ ಪರಿಣಾಮ ನೋಡೋದಕ್ಕೆ ಎಕನಾಮಿಕ್ಸ್, ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಮತ್ತು ಈ ರೀತಿ ಕ್ಲೈಮೆಟಿಕಲ್ ಫ್ಯಾಕ್ಟರ್ಸು ಅಥವಾ ಕ್ಲೈಮೇಟ್ ಇಂಪ್ಯಾಕ್ಟ್ ಏನಾದರೂ ಆದರೆ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಇದೆ, ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್, C++ ಓದ್ತೀವಿ, ಇಂಜಿನಿಯರಿಂಗ್ ಆಲ್ಮೋಸ್ಟ್ ನಿಮ್ಮ ಎಲ್ಲ ಇಂಜಿನ್ಸ್ ಅದ್ರ ಬಗ್ಗೆ ಎಲ್ಲ ಓದ್ತೀವಿ ನಾವು, ಫುಡ್ ಸೈನ್ಸ್ ಓದ್ತೀವಿ,
ಆ್ಯಕ್ಚುಲಿ ನಿಮ್ಮ ಹುದ್ದೆಗಳಿಗೆ ನಾವು ಎಲಿಜಿಬಲ್ ಇದ್ದೀವಿ, ನಾವು ಅದನ್ನು ಕೇಳ್ತಿಲ್ಲ. ನೀವು ಇದನ್ನು ಯಾವುದನ್ನು ಓದದೆ, ಯಾವುದೇ ರೀತಿಯಾದಂತಹ ಲಾಜಿಕ್ ಇಲ್ಲದೆ ಸರ್ಕಾರ ಹೊರಡಿಸಿದೆಯಲ್ಲ, ಇದಕ್ಕೆ ಏನಂತ ಕರಿಬೇಕು? ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಪದೇ ಪದೇ ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಅನ್ನೆಸೆಸರಿ ಒಂದು ಇಶ್ಯೂ ಕ್ರಿಯೇಟ್ ಮಾಡೋದು, ಅವ್ರು ಬೀದಿಗೆ ಬರೋದು, ಒಂದು ವಾರನೋ ಒಂದು ತಿಂಗಳೋ ಕ್ಲಾಸ್ಗೆ ಹೋಗದೆ ಸುಮ್ಮನೆ ಅವ್ರ ಫ್ಯೂಚರ್ ಹಾಳಾಗೋದು. ಯಾಕೆ ಯಾಕೆ ಅನ್ನೆಸೆಸರಿ ಈ ರೀತಿಯ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತೀರಾ? ನೀವು ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ನೋಡಿ, ಇವತ್ತು AI ಬಂದಿದೆ, ಡೇಟಾ ಸೈನ್ಸ್ ಇದೆ. ಈ ರೀತಿಯಾದ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನೇ ಹೈಯರ್ ಮಾಡಿ ರೈತರಿಗೆ ಯಾವ ರೀತಿಯಾದ ಉನ್ನತಿಯ ಮಾಹಿತಿಯನ್ನು ಕೊಡಬಹುದು, ಅಥವಾ ಆ್ಯಪ್ ಡೆವಲಪ್ ಮಾಡಬಹುದು, ಅಥವಾ ಇನ್ನೊಂದು ಲೆವೆಲ್ಗೆ ಯಾವ ರೀತಿ ಟೆಕ್ನಾಲಜಿಯನ್ನು ಮುಟ್ಟಿಸಬಹುದು. ಕೃಷಿ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು SMS ಆಗಿ ಅವರುಗಳನ್ನು ಸೇರಿಸ್ಕೊಂಡು ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಮಾಡಿ ನೀವು IAS ಆಗಿದ್ದೀರಾ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದೀರಾ. ಈ ರೀತಿ ಯೋಜನೆಗಳನ್ನು ಮಾಡಿ ಇಂಜಿನಿಯರಿಂಗ್ ಅವ್ರನ್ನ ತಗೊಳ್ಳಿ. AO ಮತ್ತು AO ಹುದ್ದೆಗಳಿಗೆ ಅವ್ರ ಎಲಿಜಿಬಿಲಿಟಿನೇ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿಯೇ ಇಲ್ಲ, ಅವ್ರನ್ನ ತಗೊಬಂದು ಹಾಕೋದ್ರಲ್ಲಿ ಇಲ್ಲಿಂದ. ಇನ್ನೊಂದು ಫನಿ ಥಿಂಗ್ ಏನಂದರೆ, ಸಿರಿಕಲ್ಚರ್ ಅಂತ ಒಂದು ಡಿಗ್ರಿ ಇದೆ, ಅದು ಕೂಡ ICAR ಇಂದ ಅಕ್ರಿಡೇಟೆಡ್ ಆಗಿರುವಂತಹ ಡಿಗ್ರಿ. ಇವರು ಒಂದಷ್ಟು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಕೋರ್ಸ್ಗಳನ್ನು ಓದ್ತಾರೆ. ಇಲ್ಲಿ ನೋಡಿ, ಇವರನ್ನು ಈ AO ಮತ್ತು AO ಹುದ್ದೆಗಳಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ತೆಗೆದಿದ್ದಾರೆ. ಆದರೆ ಈ ಯಾವ ಕೋರ್ಸು ಓದದೇ ಇರುವಂತಹ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನ ತಗೊಬಂದು ಇಲ್ಲಿ ಸೇರಿಸಿದ್ದಾರೆ. ನಿಜವಾಗ್ಲೂ ನನಗೆ ಅನಿಸ್ತಿದೆ, ಇಲ್ಲಿ ಈಗ ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಬಯೋಟೆಕ್ನಾಲಜಿ ಅವ್ರು ಬಂದರೆ, ಇದರಿಂದ ಸರ್ಕಾರಕ್ಕೆ ದುಡ್ಡು ಬರುತ್ತೆ. ಹಾಗೂ ಈಗ ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ಆದಾಗ ಬೇರೆ ಏನಾದರೂ ಪ್ರತಿ ಸೀಟ್ಗೂ ಪ್ರೈಸ್ ಏನಾದರೂ ಜಾಸ್ತಿ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಏನೇನು ಉದ್ದೇಶ ಇದೆಯಾ ನಿಮಗೆ? ಇನ್ನೊಂದು ಕೆಲಸ ಮಾಡ್ತಾರೆ, ಏನಪ್ಪ ಅಂದರೆ ರೈ ಟೆಕ್ನಾಲಜಿ ಅಂತ ಒಂದು ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು. ಈ ಕಾಲೇಜು ICAR ಇಂದ ಅಕ್ರಿಡೇಷನ್ನೇ ಆಗಿಲ್ಲ. ICAR ಅಕ್ರಿಡೇಷನ್ ಏನಂದ್ರೆ ಇಷ್ಟು ಎಕರೆ ಜಮೀನು ಇರಬೇಕು, ಇಷ್ಟು ಜನ ಟೀಚರ್ಸ್ ಇರಬೇಕು, ಆಮೇಲೆ ಇವರು ರೈತರ ಜೊತೆ ಈ ರೀತಿಯಾದಂತಹ ಒಂದು ಯೋಜನೆಗಳನ್ನು ಮಾಡಿರಬೇಕು. ಇದನ್ನೆಲ್ಲ ನೋಡಿ ICAR ಈ ಕಾಲೇಜು ಓಕೆ ಮಾನ್ಯತೆ ಕೊಡಬಹುದು ಅಂತ ಒಂದು ಅಕ್ರಿಡೇಷನ್ ಕೊಡ್ತದೆ. ಇದು ಆಗೇ ಇಲ್ಲ. ಇದು ಆಗದೇನೆ ಅಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಲ್ತಿರಬಹುದು? ಇವತ್ತು ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಓದುವಂತಹ BSc ಅಗ್ರಿ ಅಥವಾ ಕೃಷಿ ಸಂಬಂಧಿತ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮೆರಿಟ್ ಸ್ಟೂಡೆಂಟ್ಸು. ಅದಕ್ಕಿಂತ ಮಿಗಿಲಾಗಿ 40% ರೈತರ ಮಕ್ಕಳು ರೈತರ ಕೋಟದಲ್ಲಿ ಬಂದಿರ್ತಾರೆ. ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳು, ರೈತರ ಮಕ್ಕಳೇ. ನೀವು ಇಂಡೈರೆಕ್ಟ್ ಆಗಿ ರೈತರಿಗೆ ಮತ್ತೆ ಅನ್ಯಾಯ ಮಾಡ್ತಿದ್ದೀರಾ. ಈ ಬೇರೆ ಬೇರೆ ಟೆಕ್ನಾಲಜಿ ಕಾಲೇಜಸ್ BEಗಳಿಗೆಲ್ಲ ಹೇಳ್ತಿದ್ದೀರಲ್ಲ, ಅವರೆಲ್ಲ ದುಡ್ಡು ಕೊಟ್ಟು ಪ್ರೈವೇಟಲ್ಲಿ ಹೋಗಿ ಸೇರ್ಕೊಂಡಿರೋರು. ಅವ್ರನ್ನ ತಗೊಬಂದು ಅನ್ನೆಸರಿಯಾಗಿ ಯಾಕೆ ಇಲ್ಲೇ ಮೆರಿಟ್ ಸ್ಟೂಡೆಂಟ್ಗಳ ನಡುವೆ ಒಂದು ಅವ್ರಿಗೆ ಕಾಂಪೀಟ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ? ಕಾಂಪೀಟ್ ಮಾಡ್ತಿಲ್ಲ ನೀವು. 15% ಡೈರೆಕ್ಟ್ಲಿ ಅವ್ರಿಗೆ ರಿಸರ್ವ್ ಆಗಿ ಇಡ್ತಾ ಇದ್ದೀರಾ. ಇದು ಏನು ಫೇರ್ ಅನ್ಸುತ್ತಾ ನಿಮಗೆ? ಅದ್ರ ಜೊತೆಗೆ ಇದರಿಂದ ರೈತರಿಗೆ ಒಳ್ಳೇದಾಗಲ್ಲ. ರೈತರು ಈಗಲೇ ಪರದಾಡ್ತಿದ್ದಾರೆ. ಸೊ ಈ ರೀತಿ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋರು ಏನಾದರೂ ಫೀಲ್ಡ್ಗೆ ಬಂದರೆ ರೈತರು ಪಾಡು ಏನಾಗಬೇಕು? ಹಾಗಾಗಿ ರೈತರು ಕೂಡ ಎಚ್ಚೆತ್ಕೋಬೇಕು. ದಯವಿಟ್ಟು ರೈತರು ಕೂಡ ಈ ಒಂದು ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೈ ಜೋಡಿಸಿ. ಸರ್ಕಾರಗಳಿಗೆ ಎಚ್ಚೆತ್ಕೊಳ್ಳೋ ರೀತಿ ರೈತ ಸಂಘಗಳು ಮತ್ತು ಅನೇಕ ರೈತ ಸಂಘಟನೆಗಳೇನಿದ್ದಾವೆ ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಮತ್ತೆ ಮತ್ತೆ ಈ ರೀತಿ ಇಶ್ಯೂಗಳನ್ನು ಕೃಷಿ ವಿದ್ಯಾರ್ಥಿಗಳ ವಿರುದ್ಧ ಕ್ರಿಯೇಟ್ ಮಾಡ್ತಾ ಇರೋ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಹಿಂದೆ ಸರ್ಕಾರ ಒಂದು ರೂಲ್ಸ್ ಮಾಡುತ್ತೆ, ಏನಂದ್ರೆ BSc ಅಗ್ರಿ ಅಥವಾ BSc ಕೆಮಿಸ್ಟ್ರಿ ಮತ್ತೆ ಡಿಪ್ಲೊಮೊ, ಈ ಅಗ್ರಿಕಲ್ಚರ್ ಡಿಪ್ಲೊಮೊ ಈ ರೀತಿಯಾದಂತಹ ಪದವಿಗಳನ್ನು ಮಾಡಿರೋರು ಮಾತ್ರ ಒಂದು ಪೆಸ್ಟಿಸೈಡ್ ಶಾಪು ಅಥವಾ ಫರ್ಟಿಲೈಸರ್ ಶಾಪ್ ಹಾಕಬಹುದು ಅಂತ ಒಂದು ರೂಲ್ಸ್ ಮಾಡುತ್ತೆ. ಆಗ ಡೀಲರ್ಸು ಸುಮಾರು ಅವರ ಫ್ಯಾಮಿಲಿ ಬಿಸ್ನೆಸ್ ಆಗಿ ಸುಮಾರು ದಿನಗಳಿಂದ ಆ ಬಿಸ್ನೆಸ್ ಅನ್ನು ಮಾಡ್ತಿರ್ತಾರೆ. ಈ ಸರ್ಟಿಫಿಕೇಶನ್ಸ್ ಅವ್ರ ಹತ್ರ ಇರಲ್ಲ. ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅವಾಗ ಒಂದು ದೇಸಿ ಅನ್ನುವಂತಹ ಒಂದು ಡಿಪ್ಲೊಮಾ ಕೋರ್ಸ್ ಥರ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ ಸರ್ಕಾರ. ಆ ಪ್ರೋಗ್ರಾಮನ್ನು ಮಾಡಿ ಓಕೆ 1 ವರ್ಷನೋ ಅಥವಾ 6 ತಿಂಗಳು ಯಾರ್ಯಾರು ಬೇಕೋ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಎಲ್ಲರೂ ಕೂಡ
BSc ಅಗ್ರಿ ಮಾಡಿರೋರ್ಗೆ ಮಾತ್ರ ಲೈಸೆನ್ಸ್ ಕೊಡಬೇಕು ಅನ್ನುವಂತಹ ಕ್ರಮವನ್ನು ತೆಗೆದುಕೊಳ್ತದೆ. ಇದು ಆದಮೇಲೆ ಸುಮಾರು 4-5 ವರ್ಷ ಆಯಿತು. ಈ ಡಿಪ್ಲೊಮಾ ಕೋರ್ಸನ್ನು ನಿಲ್ಲಿಸಲೇ ಇಲ್ಲ ಅವರು. ಎಲ್ಲವನ್ನೂ 6 ತಿಂಗಳಿಗೊಂದ್ಸತಿ ಈ ಕೋರ್ಸ್ ಮಾಡೋದು, ಹಳ್ಳಿಗೂ ಒಂದೊಂದು ಗೊಬ್ಬರದ ಅಂಗಡಿ ತೆಗಿಯೋದು. ರೈತರಿಗೆ ಅದು ಯಾವ ಕೆಮಿಕಲ್ ಕೊಡ್ತಾರೋ, ಅದೇನು ಕೊಡ್ತಾರೋ ಅವ್ರಿಗೆ ಗೊತ್ತಾಗಬೇಕು. ಅದರಲ್ಲಿ ಕೆಲವರು ಚೆನ್ನಾಗಿ ಮಾಡ್ತಿರ್ಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ 4 ವರ್ಷ ಡಿಗ್ರಿ ಮಾಡಿರೋರಿಗೆ 6 ತಿಂಗಳು ಅಥವಾ 1 ವರ್ಷ ಈ ರೀತಿ ಕೋರ್ಸ್ ಮಾಡಿರೋರಿಗೆ ಏನು ಡಿಫ್ರೆನ್ಸು? ನನ್ಗನ್ಸುತ್ತೆ ಅಲ್ಲಿ ಕೂಡ ಸರ್ಕಾರ ಇದರಿಂದ ಫೀಸ್ ಬರ್ತದೆ, ಅಥವಾ ಬೇರೆ ಬೇರೆ ಏನೇನೋ ಸರ್ಕಾರಕ್ಕೆ ಏನೇನು ಕೊಡಬೇಕು ಅಲ್ಲೆಲ್ಲವೂ ಬರ್ತದೆ. ಅಥವಾ ಗೊಬ್ಬರದ ಅಂಗಡಿ ಅಥವಾ ಪೆಸ್ಟಿಸೈಡ್ ಶಾಪ್ಸ್, ಈ ನಂಬರ್ ಆಫ್ ಪೆಸ್ಟಿಸೈಡ್ ಶಾಪ್ಸ್ ಜಾಸ್ತಿ ಆದಾಗ ಅವ್ರಿಗೆ ಏನೇನು ಸಿಗ್ಬೇಕು ಅವೆಲ್ಲವೂ ಸಿಗ್ತದೆ. ಎಲ್ಲ ಕಡೆನೂ ಏನನ್ನೋ ಒಂದು ರೀತಿಯಾದಂತಹ ಕಿಕ್ ಬ್ಯಾಕ್ ಅಥವಾ ಲೂಟಿಯ ಯೋಜನೆಗಳು ಅಂತ ನನ್ಗನ್ಸ್ತಾ ಇದೆ. ಆ ದೇಸಿ ಅನ್ನುವಂತಹ ಡಿಪ್ಲೊಮಾನ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಅದಕ್ಕೂ ಒಂದು ಹೋರಾಟ ಮಾಡಬೇಕು ವಿದ್ಯಾರ್ಥಿಗಳು. ಯಾಕೆ ನೀವು ಹೋರಾಟ ಮಾಡಿದೆ, ಜನಗಳು ಬೀದಿಗಿಳಿದೆ, ನೀವೇನೂ ಮಾಡಲ್ವಾ? ಅದಿನ ಎಮ್ಮೆ ಚರ್ಮ ಆಗ್ಬಿಟ್ಟಿದ್ಯಾ ಏನೋ ಗೊತ್ತಿಲ್ಲ ನಿಮ್ಮ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ. ನಿಮ್ಗೇನಾದರೂ ಬೇಕಾದರೆ ಟಕ 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 ಅಂತ ಎಲ್ಲ ಆಗ್ಬಿಡ್ತವೆ. ಆದರೆ ಈ ರೀತಿಯ ಸಮಸ್ಯೆಗಳನ್ನು ಗಮನಿಸುವಂತಹ ಒಂದು ಸಣ್ಣ ಕಾಳಜಿ ಕೂಡ ನೀವು ಅಧಿಕಾರಿಗಳಾಗಿ ನಿಮಗಿಲ್ಲ ಅಂತಂದರೆ, ಪ್ರತಿಯೊಂದು ವಿಷಯಕ್ಕೂ ಹೋರಾಟನೇ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ನಾನು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೀನಿ, ನಾವು ಇನ್ಮೇಲೆ ಹೋರಾಟನೇ ಮಾಡೋಣ. ಇದು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗಿರುವಂಥ ವಿದ್ಯಾರ್ಥಿಗಳಿಗೆ ಅದು ನಿಮ್ಮ ತಪ್ಪು. ಇದು ನೀವು ವಿಶ್ವವಿದ್ಯಾಲಯದಲ್ಲಿ ಕೇವಲ ಒಂದು ಸಿಲ್ಕ್ ವರ್ಮ್ ಹೇಗೆ ಗೂಡಲ್ಲಿ ಕೂತ್ಕೊಂಡು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಿದ್ವಿ, ಹಾಸ್ಟೆಲ್ಗೆ ಬರ್ತಿದ್ವಿ, ಹಿಂಗೆ ಇದ್ದು ಏನಾಗಿದೆ, ಈ ರೀತಿಯಾದಂಥ ಪರಿಸ್ಥಿತಿಗೆ ಬಂದಿದ್ದೀರಾ. ಸರ್ಕಾರಗಳು ಯಾವುದೇ ತಪ್ಪಿದ್ರೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಚರ್ಚೆ ಆಗ್ತಿತ್ತು, ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿತಿದ್ರು. ಇವತ್ತು ವಿಶ್ವವಿದ್ಯಾಲಯಗಳು ಒಂದು ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವ ಸೆಂಟರ್ಗಳಾಗಿದೆ. ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಡಿಸ್ಕಷನ್ಸ್, ಇಂಟೆಲೆಕ್ಚುವಲ್ ಡಿಸ್ಕಷನ್ಸ್, ಯಾವುದೇ ರೀತಿ ಡಿಸ್ಕಷನ್ಸ್ ಆಗ್ತಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ಎಚ್ಚೆತ್ಕೊಳ್ಳಿ. ಇವತ್ತು ಒಂದೇ ಸತಿ ಅಲ್ಲ, ಎಲ್ಲ ವಿಚಾರಗಳಲ್ಲಿ ಕೂಡ ನೀವು ಪ್ರಶ್ನೆ ಮಾಡಿ, ಹೋರಾಟ ಮಾಡಿ, ನಿಮ್ಮ ಇಂಟೆಲೆಕ್ಚುವಲ್ ಜ್ಞಾನವನ್ನು ಬಳಸ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ. ಈ ಜನ್ರೇಷನ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ದಯವಿಟ್ಟು ಗಮನಿಸಿ. ಇಷ್ಟೇ ಅಲ್ಲದೆ ನನಗೆ ಒಂದು ಜೋಕ್ ಜ್ಞಾಪಕ ಬರ್ತಾ ಇದೆ. ಈಗ ನೆಕ್ಸ್ಟ್ ಸರ್ಕಾರ ಮೆಡಿಕಲ್ ಆಫೀಸರ್ಸ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಇದೆ. ಬಹುಶಃ ಅದರಲ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಒಂದು 15% ಎಲಿಜಿಬಿಲಿಟಿ ಕೊಡಬಹುದು, ಅಥವಾ ಹುದ್ದೆಗಳನ್ನು ರಿಸರ್ವ್ ಮಾಡ್ಬೋದು. ಯಾಕಂತಂದರೆ ನಾವು ಕೂಡ ಪೆಥಾಲಜಿ ಓದಿದ್ದೀವಿ, ಎಂಟಮಾಲಜಿ ಓದಿದ್ದೀವಿ, ಅಥವಾ ಬೇರೆ ಬೇರೆ ಸಬ್ಜೆಕ್ಟು ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ ಎಲ್ಲ ಓದಿದ್ದೀವಿ. ಪ್ರಾಣಿದಾದ್ರೆ ಏನು, ಗಿಡದ್ದಾದ್ರೆ ಏನು, ಸಬ್ಜೆಕ್ಟ್ ಒಂದೇ ಅಲ್ವಾ? ನೀವೊಂದು ಕೆಲಸ ಮಾಡಿ, ಬಯೋಟೆಕ್ನಾಲಜಿಗೆ ಹೆಂಗೆ ಎಲಿಜಿಬಿಲಿಟಿ ಕೊಟ್ಟಿದ್ದೀರೋ, ನಾಳೆಯಿಂದ ವೈಟ್ ಕೋಟ್ ಹಾಕ್ಕೊಂಡು ನಾವು ಸೆಥಸ್ಕೋಪ್ ಹಾಕ್ಕೊಂಡು ಹಾಸ್ಪಿಟಲ್ ಹೋಗಿ ಕೂತ್ಕೊಬಿಡ್ತೀವಿ. ಇಂಜೆಕ್ಷನ್ ಕೊಡೋದು ಬೇಡ, ಚೆಕ್ ಮಾಡೋದು ಬೇಡ, ಬರೀ ಕೋಟು ಸೆಥಸ್ಕೋಪಿ ನೋಡಿ ಜನ ಹೋಗ್ತಾ ಇರಬೇಕು, ಟ್ರೀಟ್ಮೆಂಟ್ ತಗೊಳ್ಳೋದೇ ಬೇಡ. ಬಹುಶಃ ನೀವೇನಾದರೂ ಬಯೋಟೆಕ್ನಾಲಜಿ ಅವರಿಗೆ ಇವತ್ತು ಎಲಿಜಿಬಿಲಿಟಿ ಕೊಟ್ಟು ಅವರು ಆ ಹುದ್ದೆಗೆ ಹೋದರೆ ಆಲ್ಮೋಸ್ಟ್ ಈ ಸಿಚುವೇಷನಲ್ಲಿರುತ್ತೆ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಈ ರೀತಿಯಾದಂತಹ ಲಾಜಿಕ್ ಇಲ್ಲದೆ ಇರೋ ಡಿಸಿಷನ್ಸ್ ನೀವು ತೆಗೆದುಕೊಳ್ತಾ ಹೋಗ್ತಾ ಇದ್ದರೆ ಜನಕ್ಕೆ ಸರ್ಕಾರಗಳ ಬಗ್ಗೆ ಏನು ಅನಿಸ್ಬೋದು? ಈಗಲೇ ಆಲ್ರೆಡಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ಸಿಸ್ಟಮ್ ವಿರುದ್ಧ ಜನ ಯಾವಾಗ ರೆಚ್ಚಿಗೆಳ್ತಾರೋ ಗೊತ್ತಿಲ್ಲ. ಅದರ ಜೊತೆಗೆ ನಾನು VCಗಳಿಗೆ ಮತ್ತು ಕೃಷಿ ಇಲಾಖೆಯಲ್ಲಿರುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಈ ರೀತಿಯಾದಂಥ ಇಶ್ಯೂಗಳಾದಾಗ ನೀವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಆಗಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳಿ. ಯಾಕೆಂದರೆ VCs ಆರ್ ನಾಮಿನೇಟೆಡ್ ಫ್ರಮ್ ಗವರ್ನರ್. ಈ ರೀತಿಯಾದ ಪ್ರಶ್ನೆಗಳನ್ನು VCಗಳಾಗಿ ಸರ್ಕಾರದ ವಿರುದ್ಧ ಮಾತಾಡುವಂತಹ ಅಧಿಕಾರ ಕೂಡ ನಿಮ್ಗಿರ್ತದೆ. ನಾವು ಎಂತೆಂತಹ VCಗಳನ್ನು ನೋಡಿದ್ದೇವೆ. ಕುವೆಂಪು ಅವರಂತಹ VCಗಳನ್ನು ನೋಡಿದ್ದೇವೆ. ನಮ್ಮ ಯುವರ್ ಅನಂತಮೂರ್ತಿ ಅವರು ಪ್ರೋ ಚಾನ್ಸಲರ್ ಆಗಿದ್ರು. ನೀವು VCಗಳಾಗಿ ಧ್ವನಿ ಎತ್ತಿದ್ರೆ ಆ ಧ್ವನಿಗೆ ಒಂದು ದೊಡ್ಡ ಶಕ್ತಿ ಇರ್ತದೆ. ವಿದ್ಯಾರ್ಥಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಿದೆ, ಆಗಬಾರ್ದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡೋಕೆ ಏನಾಗಿದೆ ನಿಮಗೆ ಸಮಸ್ಯೆ? ಇಫ್ ಇಟ್ ಈಸ್ ರಿಯಲಿ ಟ್ರೂ ಕೊಡಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ. ನೀವು ದಯವಿಟ್ಟು ಆ ಸ್ಟೇಟ್ಮೆಂಟ್ ಕೊಡಿ. ನೀವು ಈ ಹೋರಾಟದಲ್ಲಿ ಭಾಗಿಯಾಗಿ, ನಾವು ನಿಮ್ಮ ಜೊತೆಗಿರ್ತೇವೆ. ಅದು ಯಾರು ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ ನಾವು ನೋಡೋಣ. ಅದೇ ರೀತಿಯಾಗಿ ಕೃಷಿ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ನೀವು ಆಲ್ರೆಡಿ ಈ ಒಂದು ವಿಷಯವಾಗಿ ಸಪೋರ್ಟ್ ಮಾಡ್ತಿದ್ದೀರಾ.
ಬಟ್ ಯಾವುದೇ ಹಂತದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಬಂದಾಗ ನೀವು ಆಪೋಸ್ ಮಾಡಿ ಅದನ್ನು ಅಲ್ಲೇ ನಿಲ್ಲಿಸುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಒಂದು ಟ್ರ್ಯಾಪ್ಗೆ ನೀವು ಬಲಿ ಆಗಬೇಡಿ. ಯಾಕೆ ಅಂತಂದರೆ ನಿಮ್ಮನ್ನು ಈ ಟ್ರ್ಯಾಪಲ್ಲಿ ಹಾಕಿ ನಿಮ್ಗಳಿಂದ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಅದು ಐ ಡೋಂಟ್ ನೋ, ಪೊಲಿಟಿಷಿಯನ್ಸ್ ಅವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಅವ್ರು ಎಲ್ಲೋ ಕಳೆದೋಗಿರ್ತಾರೆ, ಯಾವುದ್ಯಾವ್ದ್ರಲ್ಲೋ ಕಳೆದೋಗಿರ್ತಾರೆ. ಯಾಕಂದರೆ ಅವ್ರಿಗೆ ಬರಬೇಕಾಗಿರೋದು ಬಂದರೆ ಸಾಕು, ಅವರಂತೂ ಯಾವುದಕ್ಕೂ ಹೊರಿ ಆಗೋದೇ ಇಲ್ಲ. ಹಾಗಾಗಿ ಪೊಲಿಟಿಷಿಯನ್ಸ್ ಕೂಡ ಈ ಒಂದು ಅನ್ಯಾಯದ ವಿರುದ್ಧ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ರೈತರಿಗೆ ಇದು ಹೆಲ್ಪ್ ಆಗುತ್ತೆ, ಕೃಷಿ ವಿದ್ಯಾರ್ಥಿಗಳಿಗಿಂತ ಒಂದು ಒಳ್ಳೆಯ ಮಾಹಿತಿಯನ್ನು ತಲುಪಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾವೆಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗೋಣ. ಇದು ವಾಪಸ್ ತೆಗೆದುಕೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು. ನೀವು ಧೈರ್ಯವಾಗಿ ಹೋರಾಟ ಮಾಡಿ ವಿದ್ಯಾರ್ಥಿಗಳು. ನಾವು ಯಾವತ್ತೂ ಕೂಡ ಕೃಷಿ ಪರಂಪರೆಯಿಂದ ಬಂದಿರುವವರು ಹಾಗೂ ರೈತರು ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಯಾಕಂದರೆ ನೀವು ಹೋರಾಡ್ತಿರುವಂತಹ ಬೇಡಿಕೆಗಳು ಸಮಂಜಸವಾಗಿವೆ ಅಂತ ಹೇಳ್ತಾ, ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನವೀನ್ ಕೃಷಿ.